ನಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಾವು ಏನು ಮಾಡಬಹುದು ಅನ್ನೋದರ ಬಗ್ಗೆ ಒಂದಷ್ಟು ವಿಚಾರ ಮಾಡೋಣ. ಅದಕ್ಕೆ ಮೊದಲು ಕೆಲವು ಸಾರ್ವಕಾಲಿಕ ಸತ್ಯಗಳನ್ನು, ಯೂನಿವರ್ಸಲ್ ಟ್ರೂತ್ಗಳನ್ನು ನಾವೆಲ್ಲ ತಿಳ್ಕೋಬೇಕು. ಏನು ಆ ಸಾರ್ವಕಾಲಿಕ ಸತ್ಯಗಳು? ದಯವಿಟ್ಟು ಗಮನವಿಟ್ಟು ಕೇಳಿ, ಒಂದೊಂದನ್ನು ಬಿಡಿಸಿ ಹೇಳ್ತೇನೆ. ಮೊದಲನೇ ಸಾರ್ವಕಾಲಿಕ ಸತ್ಯ, ಈ ಜಗತ್ತಿನಲ್ಲಿ ಯಾರೂ ದಡ್ಡರಿಲ್ಲ, ದಡ್ಡಿಯರೂ ಇಲ್ಲ. ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವೂ ಬುದ್ಧಿವಂತ ಮಗುವೇ. ಅದು ಎಲ್ಲಿ ಬೇಕಾದರೂ ಹುಟ್ಟಲಿ, ಭಾರತದಲ್ಲಿ, ಅಮೆರಿಕದಲ್ಲಿ, ಚೀನಾದಲ್ಲಿ, ಹಳ್ಳಿಯಲ್ಲಿ, ನಗರದಲ್ಲಿ, ಯಾವ ಜಾತಿ, ಯಾವ ಧರ್ಮ, ನೀವು ಏನು ಬೇಕಾದರೂ ಹೇಳಿ, ಎಲ್ಲೇ ಹುಟ್ಟಲಿ ಒಂದು ಮಗು, ಆ ಮಗು ಬುದ್ಧಿವಂತ ಮಗು. ಹೇಗೆ ಹೇಳ್ತೀರಿ? ಮನುಷ್ಯ ಪಕ್ಷಪಾತ ಮಾಡ್ತಾನೆ, ಪ್ರಕೃತಿ ಪಕ್ಷಪಾತ ಮಾಡಲ್ಲ, ದೇವರು ಪಕ್ಷಪಾತ ಮಾಡಲ್ಲ. ಹುಟ್ಟುವ ಪ್ರತಿಯೊಂದು ಮಗುವಿನ ಮಿದುಳಿನಲ್ಲಿ 100 ಬಿಲಿಯನ್ ನರ್ವ್ ಸೆಲ್ಸ್, 100 ಬಿಲಿಯನ್ ನರ್ವ್ ಸೆಲ್ಸ್ 100 ಶತಕೋಟಿ ನರಕೋಶಗಳನ್ನು ಇಡುತ್ತೆ. ಒಂದು ಹೆಚ್ಚೂ ಕೊಡೋದಿಲ್ಲ, ಒಂದು ಕಡಿಮೆನೂ ಕೊಡೋದಿಲ್ಲ. ಹಾಗಾಗಿ ನಾವೆಲ್ಲರೂ ಹುಟ್ಟುತ್ತಾ ಒಂದೇ. ಯಾವ ಕಾರಣಕ್ಕೂ ನನ್ನ ಮಗ ದಡ್ಡ ಅಥವಾ ದಡ್ಡಿ ಅಂತ ಭಾವಿಸಬೇಡಿ. ಯಾಕಂದರೆ ದಡ್ಡ ಮಗು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಮೊದಲನೇ ಸಾರ್ವಕಾಲಿಕ ಸತ್ಯ. ಎರಡನೇ ಸತ್ಯ, ಮಿದುಳು ತನಗೆ ಹಿತವಾದದ್ದನ್ನು ನೆನಪಿನಲ್ಲಿ ಇಡುತ್ತೆ, ಅಹಿತವಾದದ್ದನ್ನು ಮರೆಯುತ್ತೆ. ಅಮ್ಮ ಬೇವು ಬೆಲ್ಲ ಕಲಸಿಕೊಟ್ಟಾಗ ಬೇವನ್ನು ತೆಗೆದು ಪಕ್ಕಕ್ಕೆ ಹಾಕಿ ಬೆಲ್ಲವನ್ನು ತಿಂತೇವೆ. ಯಾಕಂದರೆ ಬೆಲ್ಲ ಸಿಹಿಯಾಗಿದೆ, ಬೇವು ಕಹಿಯಾಗಿದೆ. ಅದೇ ಮಕ್ಕಳಿಗೆ ಬೇಸಿಗೆಯ ಆರಂಭದಲ್ಲಿ ಬೇವನ್ನು ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಸೋಂಕು ರೋಗಗಳು ಹತ್ತಿರಕ್ಕೆ ಬರೋಲ್ಲ ಅನ್ನೋ ವಿಚಾರವನ್ನು ತಿಳಿಸಿದಾಗ ಮಕ್ಕಳು ಬೇವು ಬೆಲ್ಲ ಎರಡನ್ನೂ ತಿಂತಾರೆ. ಹಾಗಾಗಿ ಮಿದುಳು ತನಗೆ ಹಿತವಾದದ್ದನ್ನು ನೆನಪಿನಲ್ಲಿಡುತ್ತೆ, ಅಹಿತವಾದದ್ದನ್ನು ಮರೆಯುತ್ತೆ. ಹಾಗಾಗಿ ಹಿತವಾಗಿ ನಾವು ಹೇಳಬೇಕು. ಮೂರನೇ ಸತ್ಯ, ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರದು. ಮತ್ತೊಬ್ಬರ ಒತ್ತಾಯಕ್ಕಾಗಿ ಓದಲೆತ್ನಿಸಿದರೆ ವಿದ್ಯೆ ಎಂದಿಗೂ ಅವರ ತಲೆಗೆ ಹತ್ತೋಲ್ಲ. ಹಾಗೆ ಹತ್ತಿದರೂ ಅವರು ದ್ವಿತೀಯ ದರ್ಜೆಯ ಪದವೀಧರರಾಗ್ತಾರೆ. ಇನ್ಫೋಸಿಸ್ ಸಂಸ್ಥೆಯ ನಾರಾಯಣ ಮೂರ್ತಿ ಹೇಳ್ತಾರೆ, ಪ್ರತಿ ವರ್ಷ 16 ಲಕ್ಷ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಗಳು ಬರ್ತಾರೆ. ಮೊದಲ ವರ್ಷದಲ್ಲಿ ಕೆಲಸ ಸಿಗೋದು 1 ಲಕ್ಷ ಗ್ರ್ಯಾಜುಯೇಟ್ಗಳಿಗೆ ಮಾತ್ರ. ಇನ್ನು 15 ಲಕ್ಷ ಗ್ರ್ಯಾಜುಯೇಟ್ಗಳು ಪದವೀಧರರು ಯಾರಿದ್ದಾರೆ ಅವರು ಕೇರ್ ಆಫ್ ಫುಟ್ಪಾತ್. ಯಾಕಂದರೆ ಅವರು ಉತ್ತೀರ್ಣರಾಗಿರೋದು ದ್ವಿತೀಯ ದರ್ಜೆಯಲ್ಲಿ. ಹಾಗಾಗಿ ನಿಮ್ಮ ಆಸೆಗಳನ್ನು ಮಕ್ಕಳ ಮೇಲೆ ಹೇರಿ ಅವರನ್ನು ಅವರ ಇಷ್ಟಕ್ಕೆ ವಿರುದ್ಧವಾಗಿ ಇಂಜಿನಿಯರೋ ಡಾಕ್ಟರೋ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ಅವರು ದ್ವಿತೀಯ ದರ್ಜೆಯ ಇಂಜಿನಿಯರ್ಗಳಾಗೋದು ಈ ದೇಶಕ್ಕೆ ಮಾರಕ. ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಶಾರ್ಟ್ಕಟ್ ಕಟ್ಸ್ ಯುವರ್ ಲೈಫ್ ಶಾರ್ಟ್ ಅನ್ನೋ ಸತ್ಯವನ್ನು ನಾವೆಲ್ಲ ಇವತ್ತು ಮನಗಾಣಬೇಕಾಗಿದೆ. ಹಾಗಾಗಿ ನೇರವಾಗಿ ಪ್ರಾಮಾಣಿಕವಾಗಿ ಓದೋದೇ ಯಶಸ್ಸಿನ ರಾಜಮಾರ್ಗ. ಈ 4 ಸಾರ್ವಕಾಲಿಕ ಸತ್ಯ, ಜಗತ್ತಿನಲ್ಲಿ ಯಾರೂ ದೊಡ್ಡರಿಲ್ಲ, ಮಿದುಳು ತನಗೆ ಹಿತವಾದದ್ದನ್ನು ನೆನಪಿನಲ್ಲಿಡುತ್ತೆ, ಅಹಿತವಾದದ್ದನ್ನು ಮರೆಯುತ್ತೆ, ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರದು, ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ, ಪ್ರಾಮಾಣಿಕ ಓದು ಒಂದೇ ದಾರಿ. ಈ 4 ಸತ್ಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು. ಅದು ನಿಮ್ಮ ಕರ್ತವ್ಯ. ಆ ಒಂದು ಕೆಲಸವನ್ನು ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಹೆತ್ತವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, 100 ಬಿಲಿಯನ್ ನರ್ವ್ ಸೆಲ್ಸ್ ಅಂತ ಹೇಳಿದ್ರಿ ಸರ್, ಹುಟ್ಟುತ್ತಾ ಎಲ್ಲರೂ ಬುದ್ಧಿವಂತರು ಅಂತ ಹೇಳಿದ್ರಿ ಸರ್, ಆದರೆ
ಎಲ್ಲ ಮಕ್ಕಳಿಗೆ ರ್ಯಾಂಕ್ ಬರೋಲ್ವಲ್ಲ. ಕೆಲವರು ಮಾತ್ರ ರ್ಯಾಂಕ್ ಬರ್ತಾರೆ, ಕೆಲವರು ಫಸ್ಟ್ ಕ್ಲಾಸ್, ಕೆಲವರು ಸೆಕೆಂಡ್ ಕ್ಲಾಸ್, ಕೆಲವರು ನಾಪಾಸ್ ಆಗ್ತಾರಲ್ಲ. ಇದಕ್ಕೆ ಕಾರಣ ಏನು ಅಂದಾಗ, ರಾಯರ ಕುದುರೆ ಕತ್ತೆ ಆಯಿತು ಬರ್ತಾ ಬರ್ತಾ ಅನ್ನೋ ಏನು ಒಂದು ಗಾದೆ ಮಾತಿದೆ. ನಮ್ಮ ಮಗು ಬೆಳೆಯುವ ಪರಿಸರ ಏನಿದೆ, ಆ ಪರಿಸರ ನಮ್ಮ ಮಗುವನ್ನು ಬುದ್ಧಿವಂತ ಮಗುವನ್ನಾಗಿ ಮಾಡುತ್ತೆ, ಇಲ್ಲ ದಡ್ಡನನ್ನಾಗಿ ಪರಿವರ್ತಿಸುತ್ತೆ. ಏನು ಆ ಪರಿಸರ? 3 ರೀತಿಯ ಪರಿಸರಗಳು ನಮ್ಮಲ್ಲಿ ಉಂಟು. ಮೊದಲನೇ ಪರಿಸರ ನಮ್ಮ ಮನೆಯ ಪರಿಸರ, ಎರಡನೆಯದು ನಮ್ಮ ಶಾಲಾ ಪರಿಸರ, ಮೂರನೆಯದು ನಮ್ಮ ಸಹಪಾಠಿಗಳ ಪರಿಸರ. ಈ ಒಂದೊಂದು ಪರಿಸರದ ಮಹತ್ವವನ್ನು ಕೆಲವು ಉದಾಹರಣೆಗಳ ಜೊತೆಯಲ್ಲಿ ತಿಳ್ಕೊಳ್ಳೋಕ್ಕೆ, ಮನವರಿಕೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಎಲ್ ಗುಂಡಪ್ಪ ಅಂತಕ್ಕಂಥ ಮಹಾನುಭಾವರಿದ್ದರು. ಅವರು ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ನಾವೇ ಧನ್ಯರು. ಎಷ್ಟು ಅದ್ಭುತವಾದ ಒಂದು ಕವನವನ್ನು ಬರೆದಿದ್ದಾರೆ ಅಂದರೆ ನಿಜವಾದ ಸತ್ಯ ಅದು. ತಾಯಿಯನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ ಈ ಜಗತ್ತಲ್ಲಿ. ಅಂತಹ ತಾಯಿ, ಆ ತಾಯಿಯಿಂದ ಪಾಠ ಕಲಿಬೇಕಾದದ್ದು, ಆ ತಾಯಿ ಪಾಠವನ್ನು ಕಲಿಸಬೇಕಾದದ್ದು ನಮ್ಮೆಲ್ಲರ ಭಾಗ್ಯ. ಆ ತಾಯಿಯ ಮಹತ್ವವನ್ನು ತಿಳ್ಕೊಳ್ಳೋಕ್ಕೆ ಒಂದಷ್ಟು ಕಥೆಗಳನ್ನು ನೋಡೋಣ. ವಿಶ್ವನಾಥ ದತ್ತ, ಭುವನೇಶ್ವರಿ ದೇವಿ, ಇವರ ಮಗ ನರೇಂದ್ರ ಅಂತಕ್ಕಂಥ ಹುಡುಗ. ನರೇಂದ್ರ ಮಹಾ ತುಂಟ, ಮಹಾ ಬುದ್ಧಿವಂತ. ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬಂದಾಗ ಆ ತಾಯಿ ಭುವನೇಶ್ವರಿ ದೇವಿ ಒಂದು ಕ್ಷಣವೂ ಬೇಸರ ಪಟ್ಟುಕೊಳ್ಳದೆ ಮಗು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಾಳೆ. ಉತ್ತರವನ್ನು ಕೊಡಬೇಕಾದ್ರೆ ರಾಮಾಯಣ, ಮಹಾಭಾರತ, ಭಾಗವತ, ಪಾಶ್ಚಾತ್ಯ ಇತಿಹಾಸ, ಭಾರತೀಯ ಇತಿಹಾಸ ಎಲ್ಲದರಿಂದಲೂ ಉದಾಹರಣೆಗಳನ್ನು ಕೊಡ್ತಾ ಆ ಮಗುವಿಗೆ ಭದ್ರವಾದ ಒಂದು ತಳಹದಿಯನ್ನು, ಸಾಂಸ್ಕೃತಿಕ ತಳಹದಿಯನ್ನು ಹಾಕ್ತಾಳೆ. ಒಂದು ಸಲ ತಂದೆ ವಿಶ್ವನಾಥ ದತ್ತ ಬಂದು ಕೇಳ್ತಾನೆ, ಏನೋ ದೊಡ್ಡವನಾದ ಮೇಲೆ ನೀನೇನಾಗ್ತೀಯ? ಆಗ ಹೇಳ್ತಾರೆ ವಿವೇಕಾನಂದ, ನಾನು ವಿಕ್ಟೋರಿಯಾ ಟಾಂಗವನ್ನು ಓಡಿಸುವಂಥ ಸಾರಥಿಯಾಗ್ತೇನೆ. ಎಷ್ಟು ಕೋಪ ಬರುತ್ತೆ ವಿಶ್ವನಾಥ ದತ್ತರಿಗೆ ಅಂದರೆ ಮಗನಿಗೆ ಬೈದು ಹೋಗ್ತಾರೆ. ತಾಯಿ ಹೇಳ್ತಾಳೆ, ಹೆದರಬೇಡ ಮಗು, ಒಳ್ಳೆಯ ನಿರ್ಧಾರ ತಗೊಂಡಿದ್ದೀಯ, ಸಾರಥಿಯಾಗು ನೀನು, ಖಂಡಿತ ಸಾರಥಿಯಾಗು. ಆದರೆ ಅಂತಿಂಥ ಸಾರಥಿ ಆಗಬೇಡ. ನೀನು ಎಂತಹ ಸಾರಥಿ ಆಗಬೇಕು ಅಂದರೆ ನೋಡು ಇಲ್ಲಿದ್ದಾನೆ. ಆ ಚಿತ್ರವನ್ನು ತೋರಿಸಿದಾಗ ಅಲ್ಲಿ ಭಗವದ್ಗೀತೆ, ಕುರುಕ್ಷೇತ್ರದ ಸಂದರ್ಭ, ಅರ್ಜುನ ರಥದಲ್ಲಿ ಕೂತಿದ್ದಾನೆ, ಕೃಷ್ಣ ಸಾರಥಿಯಾಗಿ ರಥವನ್ನು ಚಲಾಯಿಸ್ತಾ ಇದ್ದಾನೆ. ನೀನು ಸಾರಥಿಯಾಗೋದಾದರೆ ಈ ರೀತಿಯಾದ ಸಾರಥಿಯಾಗು. ಇವನು ಇಡೀ ಕುರುಕ್ಷೇತ್ರವನ್ನೆಲ್ಲ, ಇಡೀ ಮನುಕುಲವನ್ನು ಉದ್ಧಾರ ಮಾಡುವಂಥ, ಮಾರ್ಗದರ್ಶನ ನೀಡುವಂಥ ಅದ್ಭುತವಾದ ಸಾರಥಿ. ಅಂತಹ ಸಾರಥಿ ನೀನಾಗು. ಈ ಮಾತನ್ನು ಭುವನೇಶ್ವರಿ ದೇವಿ ಹೇಳಿದಾಗ ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರುತ್ತೆ ನರೇಂದ್ರನ ಮೇಲೆ ಅಂದರೆ, ಆ ನರೇಂದ್ರ ವಿವೇಕಾನಂದ ಆಗಿ ಪರಿವರ್ತನೆ ಆಗ್ತಾನೆ. ಅಂತಹ ವಿವೇಕಾನಂದ ನಿಮ್ಮ ನಡುವೆಯೂ ಇರ್ತಾನೆ, ನಿಮ್ಮ ನಡುವೆಯೂ ಇದ್ದಾನೆ. ಹೆತ್ತವರಾದ ನೀವು ಆ ವಿವೇಕಾನಂದನನ್ನು ಗುರುತಿಸಬೇಕಾಗಿದೆ. ಮಧ್ಯಯುಗದ ಭಾರತವನ್ನು ಒಂದು ಸಲ ಕಲ್ಪಿಸಿಕೊಂಡು ನೋಡಿ. ಉತ್ತರದಿಂದ ಮೊಘಲರ ನಿರಂತರ ದಾಳಿ, ದಕ್ಷಿಣದಲ್ಲಿ ಇದ್ದಂಥ ಬಹಮನಿ ಸುಲ್ತಾನರ ಕಿರುಕುಳ, ಇದರ ನಡುವೆ ಒಂದು ಪುಟ್ಟ ಸಂಸ್ಥಾನ ಶಹಜಿ ಮತ್ತು ಜೀಜಾಬಾಯಿ, ಇವರ ಮಗ ಶಿವಾಜಿ. ಶಹಜಿ ಯಾವಾಗಲೂ ಯುದ್ಧದಲ್ಲಿ, ಆ ತಾಯಿ ಜೀಜಾಬಾಯಿ ಆ ಬಾಲಕ ಶಿವಾಜಿಗೆ ಹೇಗೆ ತರಬೇತಿ ಕೊಡ್ತಾಳೆ ಅಂತ ಹೇಳ್ತಂದರೆ,
ಕೇವಲ ಯುದ್ಧವನ್ನು ಕಲಿಸೋದು ಮಾತ್ರವಲ್ಲ, ಯುದ್ಧ ತಂತ್ರಗಳನ್ನು ಹೇಳಿಕೊಡೋದು ಮಾತ್ರವಲ್ಲ. ಧರ್ಮ ಅಂದ್ರೇನು, ರಾಜ ಅಂದ್ರೇನು, ರಾಜನಾದವನು ಹೇಗೆ ಆಡಳಿತವನ್ನು ನಡೆಸಬೇಕು, ಪ್ರತಿಯೊಂದನ್ನು ಎಳೆ 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 ಎಳೆಯಾಗಿ ಬಿಡಿಸಿ ಹೇಳ್ತಾಳೆ. ಶಿವಾಜಿ ಮಹಾರಾಜ ಹೇಗೆ ಈ ದೇಶದಲ್ಲಿ ಹಿಂದೂ ಧರ್ಮ ಇವತ್ತು ನಿಂತಿರೋದಕ್ಕೆ ಕಾರಣವಾದ ಅನ್ನೋ ವಿಚಾರ ನಮಗೆ ಗೊತ್ತು. ಅದನ್ನು ಮಾಡಿದ್ದು ಒಬ್ಬ ತಾಯಿ ಜೀಜಾಬಾಯಿ. ಅಂತಹ ಜೀಜಾಬಾಯಿ ನಿಮ್ಮಲ್ಲೂ ಇದ್ದಾರೆ. ಆ ಜೀಜಾಬಾಯಿ ನೀವು ಸಹ ಆಗಬೇಕು ನಿಮ್ಮ ಮಕ್ಕಳಿಗೆ ಅನ್ನೋದು ನನ್ನ ಆಸೆ.